ಪ್ರಪಂಚದ ಎಲ್ಲಿಯೂ ಪ್ರಜಾಪ್ರಭುತ್ವವಿಲ್ಲ. ಯಾಕೆ ಅಂದರೆ ಸಮಾನತೆಯ ಪ್ರಜಾಪ್ರಭುತ್ವದ ಆಸೆಯನ್ನ ಕನಸನ್ನ ತೋರಿಸುತ್ತಲೇ ಎಲ್ಲಾ ಕಾಲಗಳಲ್ಲೂ ಪ್ರತಿನಿಧಿಗಳನ್ನ ಆಯ್ಕೆ ಚುನಾವಣೆಗೆ ಮಾತ್ರ ಪ್ರಜಾಪ್ರಭುತ್ವದ ಪ್ರಕ್ರಿಯೆ. ಅದಾದ ಮೇಲೆ ಅವರು ಸರ್ವಾಧಿಕಾರಿಗಳು. ಉಳ್ಳವರು ಎಕಾನಮಿಯನ್ನ, ಕಲ್ಚರ್ ಅನ್ನ, ತಮ್ಮ ಧರ್ಮವನ್ನ, ತಮ್ಮ ಪವರ್ ಅನ್ನ ಇಲ್ಲದವರಿಗೆ ಕೊಡಲಿಕ್ಕೆ ತಯಾರಾಗಿ ಇಲ್ಲ. ಸತ್ಯವನ್ನು ಮಾತನಾಡುವ ಪ್ರಜಾಪ್ರಭುತ್ವದ ಪರವಾಗಿ ಇಲ್ಲುವವರಿಗೆ ಮೊದಲು ಅವನ ಹೆಸರು ಕೆಡಿಸ್ತಾರೆ. ಮಾರಿಕೊಳ್ಳುವ ಈ ಒಂದು ಏನಿದೆ ವ್ಯಾಧಿ ಇಡೀ ಭಾರತ ದೇಶವನ್ನ ಇಲ್ಲಿ ಐಡಿಯಾಲಜಿಕಲ್ ಪ್ರಾಬ್ಲಮ್ ಎಲ್ಲ ಅವಕಾಶವಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯನವರು, ನ್ಯಾಯಮೂರ್ತಿಗಳು ಮತ್ತು ಬಹಳಷ್ಟು ಜನ ತಿಳಿದವರು ಸೇರಿರುವ ಈ ಸಭೆ ನಿಜವಾಗ್ಲೂ ನಾವು ತುಂಬಾ ಸಂತೋಷ ಕೊಟ್ಟಿದೆ. ಈ ಮೆಮೊರಬಲ್ ಟ್ರಯಲ್ಸ್ ಅನ್ನುವ ಪುಸ್ತಕವನ್ನು ನಾನು ಕಣ್ಣಾಡಿಸಿದೆ. ಪ್ರಾಯಶಃ ಇವತ್ತಿನ ಸಮಾಜದ ಪರಿಸ್ಥಿತಿಯಲ್ಲಿ ಮತ್ತು ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ಆತಂಕದಲ್ಲಿರುವ ಈ ಸಮಯದಲ್ಲಿ ನಮ್ಮ ನ್ಯಾಯವಾದಿಗಳು ಬಹಳ ಪ್ರಸ್ತುತವಾದ, ಬಹಳ ಮುಖ್ಯವಾದ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದರಲ್ಲಿ ಇವರ ಅಂತಃಕರಣ ಇದೆ. ಒಬ್ಬ ನ್ಯಾಯವಾದಿಗಳು 5 ದಶಕಗಳ ಇಡೀ ವ್ಯವಸ್ಥೆಯ ಒಳ ಹೊರಗನ್ನು ನೋಡಿದಂಥವ್ರು ಮತ್ತು ನಿರಂತರವಾಗಿ ನ್ಯಾಯದ ಪರ ಇರಬೇಕು, ನಮ್ಮ ಸಂವಿಧಾನವನ್ನು ಕಾಪಾಡಿಕೋಬೇಕು ಅಂತ ಪಣ ತೊಟ್ಟವರು, ಹಾಗೆ ಒಂದು ಶಿಷ್ಯ ವೃಂದವನ್ನೇ ಬೆಳೆಸಿದವರು. ಯಾಕೆ ಈ ತರ ಒಂದು 23 ಟ್ರಯಲ್ಗಳನ್ನ ಬರೆದ್ರು ಅಂತ ಹೋಗ್ತಾರೆ. ಇದರ ವಿಶೇಷ ಏನು ಅಂದ್ರೆ ಬಹಳ ಸರಳವಾಗಿ ಬರೀತಾರೆ. ಈ 22 ಟ್ರಯಲ್ಗಳಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಹೊಗಳಿಕೆಯನ್ನು ಮಾಡದೆ ಒಬ್ಬ ನ್ಯಾಯವಾದಿಗಳಾಗಿ ಟ್ರಯಲ್ ಅನ್ನ ಮಾತ್ರ ಮಾಡ್ತಾರೆ. ಇದು ಒಂದು ಕಟು ಸತ್ಯವನ್ನ ನಮ್ಮ ಮುಂದೆ ಇಡ್ತಾರೆ. ಇಡೀ ಮನುಷ್ಯನ ಈ ಸಮಾಜದ ವಿಕಾಸದ ಈ ಪ್ರಕ್ರಿಯೆಯಲ್ಲಿ ನಾವು ವಿಕಾಸ ಆಗ್ತಾ ಹೋಗ್ಬೇಕು, ಎವಲ್ಯೂಷನ್ ಆಗ್ತಾ ಹೋಗ್ಬೇಕು, ಮಾನವೀಯತೆಯ ಕಡೆಗೆ, ಸಮಾನತೆಯ ಕಡೆಗೆ ಹೊರಡಬೇಕು ಅಂತ ಹೊರಟ ಎಲ್ಲಾ ಕಡೆ ಬಾರ್ಬ್ಯಾರಿಕ್ ಏಜ್ ಇಂದ ನ್ಯಾಯಸ್ಥಾನ, ಆಯಾ ಊರಿಗೆ ಬೇಕಾದ ಸಂವಿಧಾನ, ಕೋರ್ಟು, ಪೊಲೀಸರು ಇದ್ದಾರೆ. ಅಂದ್ರೆ ಎಲ್ಲ ಕಾಲಗಳಲ್ಲಿಯೂ ಒಬ್ಬ ತಪ್ಪಿತಸ್ಥನಿಗೆ ಶಿಕ್ಷೆಯಾಗುವ ಒಂದು ರೂಟ್, ಒಂದು ವ್ಯವಸ್ಥೆ ಇದೆ. ಅದರ ನಾಗಭೂಷಣ್ ಅವರ ಈ ಕೃತಿ ಇನ್ನೊಂದರ ಮೇಲೆ ಕಣ್ಣು ಹಾಕುತ್ತೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಅನಾದಿ ಕಾಲದಿಂದ ಇಲ್ಲಿ ತನಕ ಇರುವ ಕೋರ್ಟ್ ಇರಬಹುದು, ನ್ಯಾಯ ಇರಬಹುದು, ಎಲ್ಲವೂ ಅಪರಾಧಿಗೆ ಶಿಕ್ಷೆ ಕೊಡುವ ಎಲ್ಲಾ ಸಿಸ್ಟಮ್ ಇದ್ರೂ ಅದೇ ಸಿಸ್ಟಮ್ ಅನ್ನ ನಿರಪರಾಧಿಗೂ ಗಲ್ಲಿಗೇರಿಸೋದಕ್ಕೆ ಹೇಗೆ ಪ್ರಯತ್ನ ಮಾಡ್ತಾ ಹೋಗ್ತಿದೆ ಸಮಾಜ ಅಂತ ಇದು ಇವತ್ತು ನಾವು ಮನಗಣಬೇಕಾಗಿರೋದು. ಇದರ ಒಂದೊಂದು, ಅದು ಗೆರಿಲಿಯಾ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಭಗತ್ ಸಿಂಗ್ ವರ್ಗು, ಮಂಡೇಲಾ ವರ್ಗು, ಹೇಗೆ ಒಂದು ವ್ಯವಸ್ಥೆ ಒಂದು ತನ್ನ ಬಲವನ್ನು ಉಳಿಸ್ಕೊಳ್ಳೋದಕ್ಕೆ, ಉಳ್ಳವರು ಉಳ್ಳದವರ ಮೇಲೆ ತಮ್ಮ ಬಲವನ್ನು ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಹಿಡಿತವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಸಂವಿಧಾನದ ಚೌಕಟ್ಟದ ವ್ಯವಸ್ಥೆಯನ್ನು ಉಂಟು ಮಾಡಿ ಅದನ್ನು ಹೇಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಈ ಪ್ರಕ್ರಿಯೆಯಲ್ಲಿ ಎಂತೆಂಥ ಮಹನೀಯರು ಗಲ್ಲಿಗೇರಿದ್ರು, ಪ್ರಾಣ ಕೊಟ್ಟರು. ಅಂದ್ರೆ ಒಂದು ಸತ್ಯವನ್ನು ಉಳಿಸೋದಕ್ಕೆ, ಒಂದು ಮಾನವೀಯತೆಯನ್ನು ಉಳಿಸ್ಕೊಳ್ಳೋದಕ್ಕೆ, ಸಮಾನತೆಯನ್ನು ಉಳಿಸೋದಕ್ಕೆ ಎಷ್ಟೆಲ್ಲ ಅಡ್ಡು ಆತಂಕಗಳಿದ್ರು. ಕುತ್ತಿಗೆಯಲ್ಲಿ ಕತ್ತಿ ಇಟ್ಟು ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಅಂತ ಹೇಳ್ತಾ ಅದೇ ವ್ಯವಸ್ಥೆಗೆ ಬಲಿಯಾದ್ರು. ಅವರ ನೋವು ನಾವು ಮುಂದೆ ಬರ್ತಾ ಇರೋದು ಇವತ್ತು ಆಗ್ತಿರೋದು ಅದೇ. ಇವತ್ತು ನಾವು ಪ್ರಜಾಪ್ರಭುತ್ವ ಇದೆ ಅಂತ ಅನ್ಕೊಳ್ತಿದೀವಿ. ದಯವಿಟ್ಟು ಒಂದು ಸುಳ್ಳನ್ನ ನಂಬಬೇಡಿ. ಎಲ್ಲಾ ಕಾಲಗಳಲ್ಲೂ ಮತ್ತು ಈ ಕ್ಷಣಕ್ಕೂ ಪ್ರಜಾಪ್ರಭುತ್ವ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಉಳಿದಿದೆ.
ಪ್ರಪಂಚದ ಎಲ್ಲಿಯೂ ಪ್ರಜಾಪ್ರಭುತ್ವವಿಲ್ಲ. ಯಾಕೆ ಅಂದರೆ ಸಮಾನತೆಯ ಪ್ರಜಾಪ್ರಭುತ್ವದ ಆಸೆಯನ್ನ ಕನಸನ್ನು ತೋರಿಸುತ್ತಲೇ ಎಲ್ಲ ಕಾಲಗಳಲ್ಲೂ ಪ್ರತಿನಿಧಿಗಳನ್ನ ಆಯ್ಕೆ ಚುನಾವಣೆಗೆ ಮಾತ್ರ ಪ್ರಜಾಪ್ರಭುತ್ವದ ಪ್ರಕ್ರಿಯೆ. ಅದಾದ ಮೇಲೆ ಅವರು ಸರ್ವಾಧಿಕಾರಿಗಳೇ. ಯಾಕೆಂದ್ರೆ ಉಳ್ಳವರು ಎಕಾನಮಿಯನ್ನ, ಕಲ್ಚರ್ ಅನ್ನ, ತಮ್ಮ ಧರ್ಮವನ್ನ, ತಮ್ಮ ಪವರ್ ಅನ್ನ ಇಲ್ಲದವರಿಗೆ ಕೊಡಲಿಕ್ಕೆ ತಯಾರಾಗೇ ಇಲ್ಲ. ಆಗಲೂ ಪಟ್ಟಾಭಿಷೇಕನೇ, ಈಗಿನ ಪ್ರಮಾಣ ವಚನಗಳು ಪಟ್ಟಾಭಿಷೇಕನೇ. ಆಗಲೂ ಸಿಂಹಾಸನನೇ, ಈಗಲೂ ಕುರ್ಚಿನೇ. ಈ ಸತ್ಯವನ್ನ ಹೇಳ್ತಾ ಹೋಗ್ತಾರೆ. ಮತ್ತು ಮುಂದಿನ ಪೀಳಿಗೆಗೆ ಹೇಗೆ ಇದನ್ನ ನೋಡಬೇಕು ಅಂತಾರೆ, ಅವರ ವ್ಯವಸ್ಥೆ ಹೇಗಿರುತ್ತೆ. ಹಿಂದೆ ತಪ್ಪು ಮಾಡಿದವ್ರಿಗೆ ಅಥವಾ ಪ್ರಶ್ನಿಸಿದವ್ರನ್ನ ವ್ಯವಸ್ಥೆ ಕೊಲ್ಲೋದು ಬಹಳ ಈಸಿ ಆಗಿತ್ತು. ಆದ್ರೆ ಕೊಂದ್ರೆ ಅದರ ಪರಿಣಾಮಗಳು ಬೇರೆ ಆಗ್ಬೋದು. ಅದಕ್ಕೆ ಜೈಲಿನಲ್ಲಿ ಹಾಕ್ಬೇಕು. ಜೈಲಿನಲ್ಲಿ ಹಾಕ್ಬಿಟ್ಟು ಒಂದು ಶಿಕ್ಷೆ ಕೊಟ್ಟು ಕೊಂದ್ರೆ ಸರಿ ಹೋಯ್ತು. ಆದ್ರೆ ಬಂದು 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 ಈಗ ನಮ್ಮ ದೇಶದಲ್ಲಿ ನಡೀತಿರುವ ಹೊಸ ಆಟ ಇದೆಯಲ್ಲ, ಅದು ಇತಿಹಾಸದಲ್ಲೇ ದುರಂತ. ಈಗ ಏನ್ ಮಾಡ್ತಾರೆ, ಸತ್ಯವನ್ನು ಮಾತನಾಡುವ ಪ್ರಜಾಪ್ರಭುತ್ವದ ಪರವಾಗಿ ಇಲ್ಲುವವರಿಗೆ ಮೊದಲು ಅವನ ಹೆಸರು ಕೆಡಿಸ್ತಾರೆ, ಅವನ ಮೇಲೆ ಆಪಾದನೆಗಳು ಹೊರಡಿಸ್ತಾರೆ. ಅವನು ದೇಶದ್ರೋಹಿ, ಹಿಂದೂ ದ್ರೋಹಿ ಅಂದ್ರೆ ಹೀಗೆ ಅವನ ಮೇಲೆ ಕೆಸರನ್ನ ಎರಚಿ ಒಂದು ಕನ್ಸೆಂಟ್ ಅನ್ನ ಸಮಾಜದಿಂದ ತಗೊಳ್ತಾರೆ. ಇವನು ಕಳ್ಳ. ಒಬ್ಬ ಮುಸ್ಲಿಮರನ್ನ ಅರೆಸ್ಟ್ ಮಾಡಿ ನೀವು ಮಾತಾಡಿದ್ರೆ ನೀನು ದೇಶದ್ರೋಹಿ. ಒಬ್ಬ ನಕ್ಸಲೈಟ್ ಅನ್ನ, ಒಬ್ಬ ಮಾವೋಯಿಸ್ಟ್ ಅನ್ನ ನೀವು ಪ್ರೀತಿಯಿಂದ ಅವನ ಮಾಡಿದ ಕೆಲಸಗಳನ್ನ ಮಾತಾಡ್ತಾ ಇದ್ರೆ ದೇಶದ್ರೋಹಿ. ಸೊ ಇವಾಗ ನನ್ನಂತವ್ರಿಗೂ ಹಾಗೆ ನಡೆಯುತ್ತೆ. ಅಂದ್ರೆ ಅವ್ರಿಗೆ ಕೆಸರು ಮೇಲೆ ಎರಚೋದು 2 ನಿಮಿಷ, ನಮಗೆ ತೊಳ್ಕೊಳಕ್ 4 ದಿನ ಬೇಕು. ಅದಕ್ಕೆ ಕೇಸ್ಗಳು ಹಾಕಿ ಏನು ಮಾತಾಡಿದ್ರು ಹಿಂದೂ ವಿರೋಧಿ. ಈ ಧರ್ಮ ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೆಲಸ ಮಾಡಿದೆ. ಯೇಸು ಕ್ರಿಸ್ತ ಇದ್ದಾಗ ರೋಮೋ, ಗೆಲಿಲಿಯೋ ಇದ್ದಾಗ ಚರ್ಚು, ಅಥವಾ ಪಾಕಿಸ್ತಾನ ಅರಬ್ ದೇಶದಲ್ಲಿ ಮುಸ್ಲಿಮರು, ಇಲ್ಲಿ ಹಿಂದೂ ಧರ್ಮ. ಹಿಂದುತ್ವ ಅಲ್ಲ, ಅದನ್ನು ಉಪಯೋಗಿಸೋದು, ಅದು ನಮ್ದಾಗಬೇಕು. ಅವರ ಬಲವನ್ನ ಬಿಡಬಾರದು. ಈ ಪ್ರಯತ್ನ ನಡೀತಾನೇ ಇರುತ್ತೆ. ಇದರ ಮೇಲೆ ಕಣ್ಣು ಹಾಕ್ತಾರೆ ಅವರು. ಹೇಗೆ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಪ್ರಶ್ನಿಸುವವರನ್ನ. ಯಾಕಂದ್ರೆ ಮನುಷ್ಯನ ವಿಕಾಸದ ಹಿಸ್ಟ್ರಿ, ಇತಿಹಾಸವನ್ನು ನೀವು ನೋಡಿದಾಗ ಬಹಳ ದೊಡ್ಡ ಕಂಡುಕೊಂಡಿದ್ದು ಪ್ರಿಂಟಿಂಗ್ ಪ್ರೆಸ್. ಯಾವಾಗ ಪ್ರಿಂಟಿಂಗ್ ಪ್ರೆಸ್ನ ಕ್ರಾಂತಿ ಆಯ್ತೋ ಆಗ ಆಲೋಚನೆಗಳು ಪ್ರಪಂಚಾದ್ಯಂತ ಹಬ್ಬಲಿಕ್ಕೆ ಶುರುವಾಗಿದೆ. ಆಗ ಜನರಿಗೆ ಅಲ್ಲಿಯ ವಿಷಯಗಳು, ಇಲ್ಲಿಯ ವಿಷಯಗಳು, ಆ ಧರ್ಮದ ವಿಷಯಗಳು, ಅಲ್ಲಿಯ ವ್ಯವಸ್ಥೆಗಳು ಹೇಗಿತ್ತು ಅಂತ ತಿಳ್ಕೊಂಡು ಶುರು ಮಾಡಿ ತಾಳೆ ಇಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಇವ್ರಿಗೆ ಮೊದಲು ಇಂಪಾರ್ಟೆಂಟ್ ಆಗಿದ್ದು ವಿದ್ಯಾವಂತರು. ಇನ್ಫ್ಯಾಕ್ಟ್ ರೋಮ್ ಫಿಲಾಸಫಿನಲ್ಲಿ ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ಳೋದೇ ಇಲ್ಲ ಅವರು. ಯಾಕಂದ್ರೆ ಓದ್ದವ್ರು ಕಮ್ಮಿ ಇದ್ದಾರೆ, ಓದ್ದೇ ಇರೋರಿಗೆ ಅರ್ಥ ಆಗುತ್ತಾ ಇರೋರು ಇವ್ರ ಕೈ ಕೊಡ್ಬೋದಾ ಅಂತ. ಸೊ ಅದಕ್ಕೆ ಓದ್ದವರು, ತಿಳಿದವರು, ಜ್ಞಾನವನ್ನ ಮಾತಾಡುವವರು, ಒಂದು ವ್ಯವಸ್ಥೆಯನ್ನ ಧಿಕ್ಕರಿಸುವವರನ್ನ ಇವರು ಕೊಲ್ತಾನೆ. ಇದಕ್ಕೆ ಬಹಳ ಒಂದು ನಿಮ್ಮ ಟೈಮ್ ತಗೊಳ್ತೀನಿ. ಒಂದು ಇಂಪಾರ್ಟೆಂಟ್ ಟ್ರಯಲ್ ಇವತ್ತು ನಮ್ಮ ದೇಶದಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ, ಇವತ್ತು ನಾವು ಹೇಗೆ ಹೋರಾಡಬೇಕಾಗಿದೆ ಅದನ್ನು ಬಹಳ ಬ್ಯೂಟಿಫುಲ್ ಆಗಿ ಅಂದ್ರೆ ಆ ಟ್ರಯಲ್ ಬಗ್ಗೆ ಹೇಳೋದಕ್ಕಿಂತ ನ್ಯಾಯಮೂರ್ತಿಗಳು ಏನ್ ಹೇಳ್ತಿದ್ದಾರೆ ಮುಂದಿನ ಪೀಳಿಗೆಗೆ ಅಂದ್ರೆ, ನೀವು ಈಗ ಬದುಕುತ್ತಿರುವ ಸ್ವಾತಂತ್ರ್ಯ ಏನಿದೆ, ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ, ಅಥವಾ ಒಂದು ಅಟ್ಲೀಸ್ಟ್ ಬದುಕಬಹುದಾದ ಸಮಾಜ ಏನಿದೆ, ಇದರ ನಿರ್ಮಾಣಕ್ಕಾಗಿ ಎಷ್ಟು ಜನ ಮಹಾನ್ ವ್ಯಕ್ತಿಗಳು ತ್ಯಾಗ ಮಾಡಿದ್ದಾರೆ ಅಂತ, ಎಷ್ಟು ನೋವುಂಡಿದ್ದಾರೆ ಅಂತ. ಇದು ನನಗೂ ಸ್ಫೂರ್ತಿ. ಯಾಕಂದ್ರೆ ನನ್ನಂತವ್ರನ್ನ ಬಹಳ ಜನ ಕೇಳ್ತಾರೆ, ನೀವು ಯಾಕೆ ಇಷ್ಟೊಂದು ಕಳ್ಕೊಂಡು ಮಾತಾಡ್ತಿದ್ದೀರಿ ಅಂದ್ರೆ, ಇಷ್ಟು ವರ್ಷ ನಾನು ಈ ಥರದ ವೇದಿಕೆಯಲ್ಲಿ ಮಾತಾಡೋದಕ್ಕೆ ತಂದುಕೊಟ್ಟವ್ರು ಮಾಡಿರೋ ತ್ಯಾಗದ ಮುಂದೆ ನನ್ಗೆ ಇಷ್ಟೇ ನೋವು, ಅಷ್ಟು ನೋವು ಅನುಭವಿಸಕ್ಕಾಗಲ್ವಾ? ನಾವು ಒಂದಿಷ್ಟು ನೋವು ಅನುಭವಿಸಕ್ಕಾಗಲ್ವಾ? ಅವರು ನಮಗೆ ಕೊಟ್ಟಿರುವ ಜ್ಞಾನದಿಂದಾಗಿ ನಾವು ಎಷ್ಟು ಶ್ರೀಮಂತರಾಗಿದ್ದೇವೆ ಅಂದ್ರೆ ನಾನು ಕಳ್ಕೊಳ್ಳೋ ಶ್ರೀಮಂತ ಅಂತ. ಈ ಪ್ರೇರಣೆಯನ್ನ, ಈ ಸ್ಫೂರ್ತಿಯನ್ನ ಮುಂದಿನ ತಲೆಮಾರಿಗೆ ಕೊಡಬೇಕಾಗಿದೆ.
ಪುಸ್ತಕ. ಆ ದೊಡ್ಡ ಕೆಲಸವನ್ನ ನ್ಯಾಯಮೂರ್ತಿಗಳು ಮಾಡ್ತಾರೆ, ಬಹಳ ಸರಳವಾಗಿ ಮಾತಾಡ್ತಾರೆ. ಒಂದು ಬಹಳ ಇವತ್ತು ಯು ಆರ್ ನಾಟ್ ಗಿಲ್ಟಿ ಅಂಟಿಲ್ ಪ್ರೂವನ್, ಯು ಆರ್ ಇನ್ನಸೆಂಟ್ ಟಿಲ್ ಯು ಆರ್ ಪ್ರೂವನ್ ಗಿಲ್ಟಿ ಅಂತಿದೆ. ಆದರೆ ಇವತ್ತಿನ ಸಮಾಜದಲ್ಲಿ ಯು ಆರ್ ಗಿಲ್ಟಿ ಅನ್ಲೆಸ್ ಯು ಆರ್ ಪ್ರೂವನ್ ಇನ್ನಸೆಂಟ್. ಅದೇ ತಾನೇ ನಡೀತಾ ಇದೆ. ಇಲ್ಲ ಅಕಾರ್ಡಿಂಗ್ ಟು ದ ಲಾ, ಲೀಗಲಿ ಕರೆಕ್ಟ್. ಲೀಗಲಿ ಕರೆಕ್ಟು ಮಾರಲಿ ಇನ್ಕರೆಕ್ಟ್ ಆಗಿರೋ ಸಾಧ್ಯತೆ ಇದೆ ರೀ. ಏನ್ ಮಾಡ್ತಾ ಇದೀವಿ ಈ ದೇಶದಲ್ಲಿ? ನಾವು ಸಣ್ಣವರಿದ್ದಾಗ ನಾವ್ಯಾರು ಜಗಳ ಆಡ್ತಾ ಇದ್ರೆ ಬಾರಯ್ಯ ಕೋರ್ಟ್ ನಾನು ನೋಡ್ಕೊಳ್ತೀನಿ ಅಂತ ಇರ್ತಾವ ಒಬ್ಬ ಮನುಷ್ಯ. ಯಾಕೆಂದ್ರೆ ಕೋರ್ಟ್ ಮೇಲೆ ಅಷ್ಟು ನಂಬಿಕೆ ಇತ್ತು ಅವನಿಗೆ. ಈಗ ಕೋರ್ಟ್ ನಾನು ನೋಡ್ಕೊಳ್ತೀನಿ ಅಂದ್ರೆ ಹೆದರ್ತಾನೆ. ನನಗೊಂದು ಮಂಡ್ಯದತ್ತ ಒಬ್ಬ ರೈತ 5 ಎಕರೆ ಜಮೀನಿಗೆ ಅಣ್ತಂಬರಿದ್ರು ಜಗಳ ಆಗ್ಬಿಟ್ಟು ಇಬ್ಬರು ಲಾಯರ್ನ ಇಟ್ಕೊಂಡ್ಬಿಟ್ರು ಅವರು. ಖರ್ಚು 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 ಕೊನೆಗೂ ತೀರ್ಪು ಬಂತು, ನೋಡಪ್ಪ ಹಂಗೆಲ್ಲ ಇಬ್ರು ಹಂಚ್ಕೋಬೇಕು, 2.5 ಎಕರೆ ಅಂತ. ಕೇಸ್ ಆದ್ಮೇಲೆ ಅವ್ರು ಈ ಲಾಯರ್ ಎಷ್ಟು ಖರ್ಚು ಮಾಡ್ಬಿಟ್ಟಿದ್ರು ಅಂದ್ರೆ 2.5 ಮಾರ್ಬಿಟ್ರು ಅಂತ. ಅದಾಗ್ತದೆ. ಇವತ್ತು ಟ್ರಯಲ್ ಇಲ್ಲದೆ ಇರೋದು ಮೇಲ್ ನಡೀತಾ ಇದೆ ಇವತ್ತು ಕೋರ್ಟ್ಗಳಲ್ಲಿ. ಅಂದ್ರೆ ಮೊನ್ನೆ ನಾನು ವ್ಯಾಂಚುಕ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಮೊನ್ನೆ ನಾನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕೊಂಡ ಮಾಧ್ಯಮವರೆಗೂ ವಿಶೇಷ ಆಹ್ವಾನ ಅಂದ ತಕ್ಷಣ ನಿಗರಾಗ್ಬಿಟ್ರು. ನಾನು ಹೇಳಿದೆ, ಅದು ನನ್ನ ಆತಂಕ, ನನ್ನ ನೋವು, ಕೋಪ ಅಲ್ಲ, ವ್ಯಂಗ್ಯ ಅಲ್ಲ. ಅದು ಇವತ್ತು ಮಾಧ್ಯಮದವರು ಅಷ್ಟೇ ಮಾರ್ಕೊಂಡಿಲ್ಲ, ಕಲಾವಿದರು ಮಾರ್ಕೊಂಡಿದ್ದಾರೆ, ವಕೀಲರು ಮಾರ್ಕೊಂಡಿದ್ದಾರೆ, ನ್ಯಾಯಮೂರ್ತಿಗಳು ಮಾರ್ಕೊಂಡಿದ್ದಾರೆ, ಡಾಕ್ಟರ್ಗಳು ಮಾರ್ಕೊಂಡಿದ್ದಾರೆ, ಉದ್ಯಮಿಗಳು ಮಾರ್ಕೊಂಡಿದ್ದಾರೆ. ಲಕ್ಷಾಂತರ ಓಟುಗಳು ಒಂದು ವಿರೋಧ ಪಕ್ಷಕ್ಕೆ ಎದುರಾಗಿ ಕೊಟ್ಟಂತಹ MLA MP ಗಳು ಅವರನ್ನ ಮಾರ್ಕೊಂಡು ಯಾರ ವಿರುದ್ಧ ಆರಿಸ್ಕೊಂಡ್ರು ಅವ್ರ ಜೊತೆ ಮಾರ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಆತಂಕ ಆಗ್ಬಾರ್ದೆ ಈ ದೇಶದಲ್ಲಿ? ಮಾರಿಕೊಳ್ಳುವ ಈ ಒಂದು ಏನಿದೆ ವ್ಯಾಧಿ ಇಡೀ ಭಾರತ ದೇಶವನ್ನ ಇಲ್ಲಿ ಐಡಿಯಾಲಜಿಕಲ್ ಪ್ರಾಬ್ಲಮ್ ಎಲ್ಲ ಅವಕಾಶವಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈ ನೋವನ್ನ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಈ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಮತ್ತು ಈ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಈ ದೊಂಬರಾಟವನ್ನ ಸೂಕ್ಷ್ಮವಾಗಿ ನೋಡುವ ಒಂದು ದೃಷ್ಟಿಕೋನವನ್ನ ಮುಂದಿನ ಪೀಳಿಗೆಗೆ ನಮ್ಮ ಸಾಯಬೇಕು. ಇದು ಬಹಳ ಬಹಳ ದೊಡ್ಡ ಕೆಲಸ. ಇದು ಅದು ಇಂಥ ನ್ಯಾಯಮೂರ್ತಿಗಳಿಂದ ಮಾತ್ರ ಮಾಡುವಂತಹ ಕೆಲಸ. ಇವತ್ತು ನನಗೆ ಏನನ್ಸುತ್ತೆ ಅಂದ್ರೆ, ನನಗೆ ಇವತ್ತಿನ ಈ ಇಡೀ ನ್ಯಾಯ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಟ್ರಯಲ್ ನನಗೆ ನೆನಪಾಗುತ್ತೆ. ಸೆನೆಗಲ್ ಅಂತ ಒಂದು ಆಫ್ರಿಕನ್ ಕಂಟ್ರಿ ಹೆಸರು ನೀವು ಕೇಳಿರ್ಬೇಕು. ಆಗ ಈ ಸ್ಲೇವ್ ಟ್ರೇಡ್ ಬಹಳ ಇತ್ತು, ಈ ಗುಲಾಮರನ್ನ ಅಮೆರಿಕಾಗೆ ತಗೊಂಡು ಹೋಗೋದು. ಆ ಸೆನೆಗಲ್ ಇಂದ ಗುಲಾಮರನ್ನ, ಬೇರೆ ಬೇರೆ ಬುಡಕಟ್ಟಿನ ಗುಲಾಮರನ್ನ ಎತ್ಕೊಂಡು, ಇತ್ತೀಚೆಗೆ ಒಂದು ಟೀಮ್ ತುಂಬಾ ಚೆನ್ನಾಗಿ ಆಡ್ತು ಫುಟ್ಬಾಲ್ನಲ್ಲಿ, ಖೋಖೋ ಅಂತ ಯಾವುದೋ ಒಂದು, ಆ ಊರಿನಲ್ಲಿ ಬಿಸಾಕ್ಬಿಡೋದು. ಅಲ್ಲಿಂದ ಒಂದು ಶಿಪ್ ನಲ್ಲಿ ಅಮೆರಿಕ ಕರ್ಕೊಂಡು ಹೋಗೋದು. ಒಂದು 800-900 ಜನ 900 ಜನ ಆ ಶಿಪ್ಪು. ಅದು ಒಂದು 2-3 ತಿಂಗಳ ಪ್ರಯಾಣ. ಆ ಪ್ರಯಾಣದಲ್ಲಿ ಊಟ ಸರಿ ಇಲ್ಲ, ಅವರಿಗೆ ನೋಡ್ಕೊಳ್ಳೋರು ಸರಿ ಇಲ್ಲ. ಅಂದ್ರೆ ಇವತ್ತಿನ ಕೋಳಿ ತಗೊಂಡು ಹೋಗ್ತಾ, ಅದಕ್ಕಿಂತ ಕೇವಲವಾಗಿ ತಗೊಂಡು ಹೋಗ್ತಾ ಒಂದು 200-300 ಜನ ಅಲ್ಲಿ ಸೇರ್ಕೊಂಡ್ಬಿಟ್ರೆ ದೊಡ್ಡ ಬಿಸ್ನೆಸ್ ಸಕ್ಸಸ್ಫುಲ್ ಅವರಿಗೆ. ಹಾಗಿರೋ ಒಂದು ಸಂದರ್ಭದಲ್ಲಿ ಈ ಟ್ರಯಲ್ ನಲ್ಲಿ ಒಂದು ಶಿಪ್, ಒಂದು ಪೋರ್ಚುಗಲ್ ಶಿಪ್ ಅನ್ಸುತ್ತದು, ಅದರಲ್ಲಿ ಕಳಿಸ್ತಾರೆ. ಆ ಕ್ಯಾಪ್ಟನ್ ಸ್ವಲ್ಪ ದಾರಿ ತಪ್ಪಿರೋದ್ರಿಂದ ಸಾಕಷ್ಟು ದೂರ ಸುತ್ತಕ್ಕೆ ಶುರುವಾಗಿ ನೀರು ಮತ್ತು ಊಟ ಜಾಸ್ತಿ ಖರ್ಚಾಗತ್ತೆ ಅಂತ ಇವುಗಳನ್ನ ತೆಗೆದು ನೀರೊಳಗೆ ಬಿಸಾಕ್ತಾರೆ. ಆಗ ಅವರು ತಡ್ಕೊಳಕ್ಕಾಗದೆ ದಂಗೆ ಹೇಳ್ತಾರೆ. ಅವಾಗ 800-900 ಜನ ಕಳ್ಸಕ್ಕೆ ಒಂದು 4-5 ಜನ ಆಫೀಸರ್ಸ್ ಮಾತ್ರ ಕಳಿಸ್ತಿದ್ರು. ಯಾಕಂದ್ರೆ ಆ ಬಿಳಿಯರಿಗೆ ನಂಬಿಕೆ ಇತ್ತು, 5 ಜನರಿಗೆ ಹೆದರ್ಕೊಳ್ತಾರೆ ಇವ್ರು ಸಾಕು ಅಂತ. ಆದ್ರೆ ಆ ದಂಗೆ ಆದ್ಮೇಲೆ ಕೊನೆಗೂ ಅದು ಹೋಗಿ ದಡ ಸೇರುತ್ತೆ, ಅಮೆರಿಕನ ಸೌತ್ ದಡ ಸೇರುತ್ತೆ. ಅಷ್ಟೂ ಜನ, ಉಳಿದ 300-400 ಜನನ ಅರೆಸ್ಟ್ ಮಾಡ್ತಾರೆ. ಆಗ ನಾರ್ತ್ ನಲ್ಲಿ ಒಂದು ಸ್ವಲ್ಪ ಲಿಬರೇಟೆಡ್ ಮೂವ್ಮೆಂಟ್ ನಡೀತಾ ಇರುತ್ತೆ. ಅದೇ ಹಿಂಗೆ ಅರೆಸ್ಟ್ ಮಾಡಿದಾರಲ್ಲ, ಅವ್ರು ಹೆಂಗಾರು ಕಾಪಾಡಬೇಕು, ಕೋರ್ಟ್ ನಲ್ಲಿ ಹೋಗಿ ವಾದ ಮಾಡಬೇಕು ಅಂದ್ರೆ ಎಲ್ಲ ಬಿಡಲ್ರಿ, ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಅಂದ್ರೆ ಆದ್ರೂ ವಾದ ಮಾಡಕ್ ಹೋಗ್ತಾರೆ. ಆದ್ರೆ ಸಾಧ್ಯ ಆಗಲ್ಲ. ಕೊನೆಗೂ ಆ ಲಾಯರು ಆ ಬುಡಕಟ್ಟಿನವ್ರ ಜೊತೆ ಹೋಗಿ ಕಪ್ಪು ಜನರ ಹತ್ರ ಹೋಗಿ, ನಾನು ಕ್ಷಮೆ ಕೇಳ್ತೀನಿ, ನನಗೆ ಮಾತಾಡಕ್ ಆಗಲ್ಲ ಅಂತ ಹೋಗ್ತಾನೆ ಒಬ್ಬ ಟ್ರಾನ್ಸ್ಲೇಟರ್ ಇಟ್ಕೊಂಡು. ಆಗ ಅವರು, ನನಗೆ ಅರ್ಥ ಆಗುತ್ತೆ, ನನಗೊಂದು ಸ್ವಲ್ಪ ಮರದ ತುಂಡುಗಳನ್ನ ಸ್ವಲ್ಪ ಬೆಂಕಿಯನ್ನ ಕೊಡಿ ಅಂತಾರೆ. ಯಾಕೆ ಅಂತ ಕೇಳ್ತಾನೆ ಅವನು.
ಇಲ್ಲ ಮನುಷ್ಯರೆಲ್ಲ ನಮ್ಮ ನ್ಯಾಯ ಕೊಡೋದ್ರಲ್ಲೂ ಸೋತರು, ನಮ್ಮ ದೇವರುಗಳನ್ನ ನಾವು ಒಂದ್ಸಲ ಬೇಡ್ಕೊಳ್ತೀವಿ ಅಂತ. ಆಗ ಅವನಿಗೆ ಹೊಳೆದು ಅವನು ನಾನು ನಾಳೆ ಇದನ್ನು ವಾದಿಸ್ತೀನಿ ಅಂತ ಕೋರ್ಟ್ನಲ್ಲಿ ವಾದಿಸ್ತಾನೆ. ವಾದಿಸುವಾಗ ಹೇಳಿದ್ರೆ ನಾನು ಅವ್ರ ಪರವಾಗಿ ವಾದಿಸೋದಿಲ್ಲ, ಒಂದು ಸ್ಪೀಚ್ ಕೊಡ್ತೀನಿ. ಅವರಿಗೆ ಮರ ಮತ್ತು ಬೆಂಕಿ ದೇವರು. ಇಲ್ಲಿ ಚರ್ಚಿಲ್ಲು ಇಂಥವರೆಲ್ಲ ಮಹಾನುಭಾವರ ಫೋಟೋಗಳು ಹಾಕಿದ್ದೀರ, ನಮ್ಮೂರಿನಲ್ಲಿ ಗಾಂಧಿ ಅಂಬೇಡ್ಕರ್ ಫೋಟೋ ಹಾಕಿದಿರಲ್ಲ, ನಾನು ಅವ್ರಗಳ ಹತ್ರ ಮಾತಾಡ್ತೀನಿ. ನೀವು ಅವರು ಕೊಟ್ಟಿರುವ ಸಮಾನತೆಯ ಸಂವಿಧಾನದ ಮೇಲೆ ನೀವು ನ್ಯಾಯವನ್ನು ಹೇಳಕ್ಕಾಗದೇ ಇದ್ರೆ ಆ ಫೋಟೋವನ್ನು ಅದರ ಕೆಳಗಿಳಿಸಿ ನ್ಯಾಯ ಹೇಳಿದ್ರಿ ಅಂತ. ಬಹುಶಃ ಭಾರತ ದೇಶದಲ್ಲಿ ನಾವು ಅಂಬೇಡ್ಕರ್ನ ಗಾಂಧಿಯನ್ನ ಮುಚ್ಚಿಟ್ಟಾದ್ರೂ ನೀವು ರಾಜ್ಯಭಾರ ನಡೆಸಿ ಅಂತ ಹೇಳಬೇಕು. ಯಾಕಂದ್ರೆ ಗಾಂಧಿಯನ್ನ ಕೊಂದವನ್ನ ಪೂಜಿಸೋ ಇವರು. ಇವತ್ತು ಭಾರತ ದೇಶದಲ್ಲಿ ಗಾಂಧಿಯೇ ದೇಶದ್ರೋಹಿಯಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಬಹಳ ದೊಡ್ಡ ಕೆಲಸ, ತನ್ನ ಅನುಭವದಿಂದ ಇಡೀ ಇತಿಹಾಸವನ್ನು ಓದುತ್ತಾ ಒಂದು 20 ಟ್ರಯಲ್ಗಳನ್ನ ಒಂದು ಉದಾಹರಣೆಯಾಗಿ ತಂದು ನಾವು ಬದುಕುತ್ತಿರುವ ಈ ಸ್ವಲ್ಪ ಮಟ್ಟಿಗೆ ಸಹಿಸುವಂತ ಸಮಾಜಕ್ಕೆ ಕಾರಣರಾದ ದೊಡ್ಡ ದೊಡ್ಡ ಹುತಾತ್ಮರು, ಮೇಧಾವಿಗಳು ಪ್ರಾಣವನ್ನು ಕೊಟ್ಟಿದ್ದಾರೆ, ಸತ್ಯದ ಜೊತೆಗೆ ನಿಂತಿದ್ದಾರೆ. ಅದು ನಿಲ್ಲುವುದು ಬಹಳ ಮುಖ್ಯ ಅಂತ ಮುಂದಿನ ತಲೆಮಾರಿಗೆ ಹೇಳುವ ಈ ಪ್ರಯತ್ನ ತುಂಬಾ ತುಂಬಾ ದೊಡ್ಡದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.